ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ನಮಸ್ಕಾರ ಎಲ್ರಿಗೂ. ಯುಗಾದಿ ಹಬ್ಬ ಅಂದರೆ ಹಿಂದೂಗಳಿಗೆ ಹೊಸ ವರ್ಷ ಅಂತಲೇ ಹೇಳ್ತಾರೆ. ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಯುಗಾದಿ ಸಡಗರ ಯಾವ ಥರ ಇತ್ತು ಅಂತಂದರೆ, ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ನಾವು ಜೀರಾ, ಪುದೀನ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನೀರು ಕಾಯಿಸಿ ಅದಕ್ಕೆ ಲೆಮನ್ ಹಾಕ್ಕೊಂಬಿಟ್ಟು ಕುಡಿತೀವಿ. ಹಾಗಾಗಿ ಫಸ್ಟ್ ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಆಮೇಲೆ ಹೊರಗಡೆ ಬಂದು ನೋಡಿದೆ, ನಿನ್ನೆ ಸಿಕ್ಕಾಪಟ್ಟೆ ಜೋರು ಮಳೆ ಬಂದಿರೋದ್ರಿಂದ ರೋಡೆಲ್ಲ ಈ ಥರ ಆಗಿಬಿಟ್ಟಿತ್ತು. ಫುಲ್ ಎಲೆ ಎಲ್ಲ ಬಿದ್ದುಬಿಟ್ಟಿತ್ತು. ಸೊ ಎಲೆ ಎಲ್ಲ ತೆಗೆದು ಕಸ ಗುಡಿಸಿ ಚಂದ ರಂಗೋಲಿ ಹಾಕಿದ ಮೇಲೆ ಸ್ವಲ್ಪ ಕಲರ್ ಹಾಕೋಣ ಅಂತ ಆಸೆ ಆಯಿತು. ಸೊ ಒಂದು ಸ್ವಲ್ಪ ಅದಕ್ಕೆ ಕಲರ್ ಹಾಕಿಬಿಟ್ಟು ಈ ಥರ ರೆಡಿ ಮಾಡಿದೆ ರಂಗೋಲಿನ. ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಯುಗಾದಿ ಅಂದರೆ ಫಸ್ಟ್ ನಮಗೆ ಬೇಕಾಗಿರೋದೇ ಮಾವು ಮತ್ತು ಬೇವು. ಈ ಬೇವಿನ ಸೊಪ್ಪಲ್ಲಿ ಹೂವು ಏನಕ್ಕಿರುತ್ತೆ ಅಂತಂದರೆ, ಈ ಬೇವಿನ ಹೂವನ್ನ ಬೇವು ಮಾಡ್ತಾರೆ. ನಾರ್ತ್ ಕರ್ನಾಟಕ ಕಡೆ ಎಲ್ಲ ಕುಡಿಯೋಕೆ ಅಂತಲೇ ಬೇವು ಮಾಡಿರ್ತಾರೆ. ದಾವಣಗೆರೆ, ಹುಬ್ಳಿ ಸೈಡೆಲ್ಲ ಪೌಡರ್ ಥರ ಮಾಡಿರ್ತಾರೆ. ಸೊ ಅದಕ್ಕೆಲ್ಲ ನಾವು ಈ ಬೇವಿನ ಹೂವು ಹಾಕ್ತೀವಿ. ಅಂದರೆ ಅದರದ್ದು ಸಂಕೇತ ಏನು ಅಂದರೆ, ಬೇವು ಬೆಲ್ಲ ನಮ್ಮ ಜೀವನದಲ್ಲಿ ಸಿಹಿ ಮತ್ತು ಕಹಿನ ಸಮ ಪ್ರಮಾಣ ಈಕ್ವಲ್ ಆಗಿ ತಗೊಳ್ಬೇಕು ಅಂತೇಳಿ ಅದರದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ನೋಡಿ. ಆ್ಯಕ್ಚುಲಿ ಅವಾಗಿನ ಹಳೆ ಕಾಲದಲ್ಲಿ ಹೊಸ ಮಡಿಕೆ ತಂದು ಹೊಸ ಹುಣಸೆಹಣ್ಣು ಸಿಗುತ್ತೆ ಆ್ಯಕ್ಚುಲಿ, ಅದನ್ನು ತೊಗೊಂಡು ಬಂದು ಆಮೇಲೆ ಅದನ್ನೆಲ್ಲ ಯೂಸ್ ಮಾಡಿ ಈ ಥರ ಕುಡಿಯೋಕೆ ಅಂಥೇಳಿ ಬೇವು ಬೆಲ್ಲ ಮಾಡೋರು. ಸೊ ಇವಾಗ ಮಡಿಕೆ ಅದೆಲ್ಲ ನಮಗೆಲ್ಲ ಸಿಗೋಲ್ವಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ, ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಸೊ ಇದಕ್ಕೆ ಬೇವಿನ ಹೂವು ಹೇಳ್ದಂಗೆ, ಆಮೇಲೆ ಹುರ್ಗಡ್ಲೆ ಹಿಟ್ಟು, ಸ್ವಲ್ಪ ಬೆಲ್ಲ, ಈ ಥರ ಎಷ್ಟು ಸಾಧ್ಯನೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕಿ, ಆಮೇಲೆ ಸ್ವಲ್ಪ ಒಣಕಾಯಿ ತುರಿ ಹಾಕಬೇಕು, ಮಾವಿನಕಾಯಿ ತುರಿ ಹಾಕಬೇಕು ಸ್ವಲ್ಪ. ಸೊ ಇದೆಲ್ಲ ಹಾಕಿ ಮೊದಲೇ ಹೇಳ್ದಂಗೆ ಹೊಸ ಹುಣಸೆ ಹಣ್ಣು ಸಿಕ್ಕಿರುತ್ತೆ ನಮಗೆ ಮಾರ್ಕೆಟಲ್ಲೆಲ್ಲ. ಸೊ ಈ ಥರ ಹುಣಸೆ ಹಣ್ಣು ನೆನೆ ಹಾಕಿ ಅದರದ್ದು ರಸನ ಅದಕ್ಕೆ ಆ್ಯಡ್ ಮಾಡಬೇಕಾಗಿರುತ್ತೆ. ನೋಡಿ, ಈ ಸೈಡ್ ನನಗೆ ದಾಳಂಬ್ರೆ ಹಣ್ಣಿನ ಕೋಸಂಬರಿ ರೆಡಿ ಮಾಡ್ತಾ ಇದ್ದೀನಿ. ಆ ಹುಣಸೆ ಹಣ್ಣಿನ ರಸ ಏನಿದೆ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಸೊ ಕುಡಿಲಿಕ್ಕೆ ಎಷ್ಟು ನಮಗೆ ಇದು ಹದ ಬೇಕು ಅಷ್ಟು ನೀರು ಹಾಕ್ಕೋಬೇಕು. ಈ ಥರ ಹಾಕಿ ಚೆಂದ ಮಿಕ್ಸ್ ಮಾಡಿ ಬೆಲ್ಲ ಕರಗಕ್ಕೆ ಬಿಟ್ಬಿಡಿ. ಬೆಳಗ್ಗೆನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ತುಂಬ ತಂಪಾಗಿ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ತುಂಬಾ ಹೆಲ್ದಿ ಡ್ರಿಂಕು. ಈ ಒಂದು ಬೇಸಿಗೆ ಟೈಮಲ್ಲಿ ಇದನ್ನು ತುಂಬ ರುಚಿಕರವಾದಂತಹ ಆರೋಗ್ಯವಾದಂತಹ. ನೋಡಿ, ಈ ಥರ ನಮ್ಮ ಬಂಗಾರಿಗೆ ಒಂದು ಪಾತ್ರೆಯಲ್ಲಿ ಹುಣಸೆ ಹಣ್ಣು ಹಾಕ್ಕೊಟ್ಟಿದ್ವಿ. ಸೊ ಏನೋ ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತೇಳಿ. ಆವಾಗ ಅವನು ಬ್ಯುಸಿ ಆಗಿಬಿಟ್ರೆ ನಮಗಿಲ್ಲಿ ಫ್ರೀ. ಹಬ್ಬ ಅಂದಮೇಲೆ ಕೇಳಬೇಕಾ, ಹೂವು, ಹಣ್ಣು, ವೀಳ್ಯದೆಲೆ ಈ ಥರ ಎಲ್ಲ ಮನೇಲಿ ಇರಲೇಬೇಕಾಗತ್ತೆ. ಮಾವಿನ ತೋರಣ ಕಟ್ಟೋಣ ಅಂಥೇಳಿ ಮಾವಿನ ಸೊಪ್ಪನ್ನ ಇಲ್ಲೇ ನಮ್ಮ ಮನೆ ಎದುರುಗಡೆ ಒಂದು ಮರ ಇದೆ, ನಮ್ಮ ನೇಬರ್ದೊಂದು ಮರ ಇತ್ತು. ಸೊ ಅಲ್ಲಿಂದನೇ ತೊಗೊಂಡು ಬಂದ್ವಿ ಮಾವಿನ ಸೊಪ್ಪನ್ನೆಲ್ಲನೂ. ಮನೆಯಲ್ಲಿ ಈ ಥರ ಎಲ್ಲರೂ ಕೂಡಿ ಕೆಲಸ ಮಾಡಿದರೆ ಆ ಒಂದು ಹಬ್ಬದ ಸಡಗರ ಇನ್ನೂ ಚೆಂದ ಕಾಣಿಸುತ್ತೆ, ಹೌದಲ್ವಾ? ಸೊ ಈ ಥರ ನೋಡಿ ಮಾಡೋಕ್ಕೆ ಹೋದ್ವಿ, ಇವನ್ನೆಲ್ಲ ಕಿತ್ತೆಲ್ಲ ಹಾಕ್ತಾ ಇದ್ದ, ಹಾಗಾಗಿ ತೋರಣದ ಪರಿಸ್ಥಿತಿ ಈ ಥರ ಆಯಿತು. ಸೊ ಪರವಾಗಿಲ್ಲ, ಮಕ್ಕಳು ಮಾಡಿದ್ದಲ್ವಾ, ಹೇಗೋ ಒಂದು ಹಾಕೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಈ ಥರ ಒಂದು ತೋರಣ ರೆಡಿ ಮಾಡಿದ್ವಿ. ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಅದಕ್ಕೆಲ್ಲ ಹೂವು ಎಲ್ಲ ಅಲಂಕಾರ ಮಾಡಿ ಈ ಥರ ಹೊಸಲಿಗೆಲ್ಲನೂ ಪೂಜೆ ಮಾಡಿ ರೆಡಿ ಮಾಡಿದ್ವಿ. ಈ ಥರ ಮಾವಿನ ತೋರಣ, ಬೇವಿನ ತೋರಣ ಎರಡನ್ನೂ ಕಟ್ಟಿದ್ವಿ. ಹಬ್ಬ ಅಂದಮೇಲೆ ಸಿಹಿ ಅಡುಗೆ ಮಾಡಲೇಬೇಕು, ಹೌದಲ್ಲ? ಸೊ ಇವತ್ತಿನ ದಿನ ಬೇಳೆ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಗಡುಬು ಮಾಡಿದ್ರಾಯಿತು ಅಂಥೇಳಿ ಸ್ವಲ್ಪ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಹಿಟ್ಟನ್ನೆಲ್ಲ ಉತ್ಕೊಂಡ್ಬಿಟ್ಟು ಈ ಥರ ಎಲೆಗಳನ್ನೆಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿರಬೇಕು. ಸೊ ಈ ಥರ ಎಲ್ಲ ಬೇಗ ಆಗಿಬಿಡುತ್ತೆ. ನಾವೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀಟಾಗಿ ಒಂದೇ ಸಲ ಈ ಥರ ಎಲ್ಲ ಹೂರಣ ಎಲ್ಲ ಅದರಲ್ಲಿ ಸ್ಟಫ್ ಮಾಡಿ ಬೇಗ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆದ್ರೆ ಅಂದರೆ ಕರಿಗಡುಬು ರೆಡಿ ಆಗಿಬಿಡುತ್ತೆ. ಸೊ ನೀವು ಈ ಥರ ಮಾಡಿ ನೋಡಿ. ಒಂದೊಂದೇ ಅದರಲ್ಲಿ ತುಂಬೋದಕ್ಕಿಂತ ಹೂರಣನ ಈ ಥರ ಎಲೆ ಎಲ್ಲ ಒಂದೇ ಸಲ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಮಾಡಿದರೆ ಅಂತಂದರೆ ಬೇಗ ಆಗಿಬಿಡುತ್ತೆ ಹಬ್ಬದಲ್ಲಿ ಕೆಲಸ. ಸೊ ಅದನ್ನು ಎಣ್ಣೆಲಿ ಫ್ರೈ ಮಾಡಿ, ತುಂಬ ದಿನ ಆಗಿತ್ತು ಮನೇಲಿ ಕರಿಗಡುಬೆಲ್ಲ ಮಾಡಿಬಿಟ್ಟು ಅದನ್ನು ಒಬ್ಬಟ್ಟು ಮಾಡ್ತಾರೆ. ಬೇವು ಸ್ಪೆಷಲಿ ಬೇವು ಮಾಡ್ತಾರೆ ಮನೇಲೆಲ್ಲ. ಸರಿ, ಒಬ್ಬಟ್ಟು ಬೇಡ ಆಗಲ್ಲ ಅಂಥೇಳಿ ಕರಿಗಡುಬು ಮಾಡಿದರೆ ತಿನ್ಬೋದಲ್ವ, ಮಾಡಿಟ್ಬಿಟ್ರೆ ಒಂದು ಸಲ. ಬೇಳೆ ಒಬ್ಬಟ್ಟು ಅಂದರೆ ಏನಾಗುತ್ತೆ, ಬಿಸಿ ಮಾಡ್ಕೋಬೇಕಾಗತ್ತೆ. ಸೊ ಕರಿಗಡುಬು ಅಂತಂದರೆ ಏನಾಗುತ್ತೆ, ಒಂದು ಸಲ ಮಾಡಿಟ್ಬಿಟ್ರೆ ಒಂದು ಡಬ್ಬದಲ್ಲಿ ಅಟ್ಲೀಸ್ಟು ಬೇಕಾದಾಗ ಎತ್ಕೊಂಡು ತಿನ್ಬೋದು, ಹೌದಲ್ವಾ? ಸೊ ಈಗ ನೈವೇದ್ಯಕ್ಕೆಲ್ಲ ರೆಡಿ ಆಯಿತು ನಮ್ಮ ಮನೇಲಿ. ಸೊ ನೈವೇದ್ಯಕ್ಕೆ ನೋಡಿ, ದಾಳಿಂಬೆ ಕೋಸಂಬರಿ
ಬದನೆಕಾಯಿ ಪಲ್ಯ, ಕರಿಗಡುಬು, ಅನ್ನ, ತುಪ್ಪ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಇನ್ನೊಂದು ಕಡೆ ಹಣ್ಣು, ಬೇವು, ಮಾವಿನಕಾಯಿ, ಆಮೇಲೆ ಬೆಲ್ಲ ಇದನ್ನೆಲ್ಲ ಹಾಕಿ ದೇವ್ರಿಗೆ ಸ್ವಲ್ಪ ಧೂಪ ಹಾಕಿ ಪೂಜೆ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ದೇವರಿಗೆ ನೈವೇದ್ಯ ಮಾಡಿದ್ವಿ. ಯುಗಾದಿ ನಮ್ಮ ಹೊಸ ವರ್ಷ. ಸೊ ಹೊಸ ವರ್ಷದ ದಿನದಿಂದ ನಮ್ಮ ಒಂದು ಜೀವನದಲ್ಲಿ ಯಾವುದೇ ರೀತಿ ಸಿಹಿ ಕಹಿ ಘಟನೆ ಬಂದ್ರೂ ಅದನ್ನು ಈಕ್ವಲಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಶಕ್ತಿ ಎಲ್ಲರಿಗೂ ಕೊಡಲಿ ದೇವರು ಅಲ್ವಾ. ಸೊ ಕಹಿ ಆಮೇಲೆ ಸಿಹಿ ಎರಡೂ ಇರಬೇಕು ಲೈಫಲ್ಲಿ. ಸೊ ಒಂದೇ ನಮಗೆ ಯಾವಾಗಲೂ ಚೆನ್ನಾಗೇ ಇರಬೇಕು, ಸ್ವೀಟಾಗೇ ಇರಬೇಕು, ಇನ್ನೊಂದು ಇಲ್ಲ ಕಷ್ಟಪಡ್ತಾನೆ ಇರಬೇಕು, ಆ ಥರ ಇರಬಾರ್ದು. ಸೊ ಏನು ಮಾಡಬೇಕು, ಎರಡೂ ಸೀದಾ ಸಾದಾ ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ ಒಂಥರ, ಹೌದಲ್ವಾ. ಸೊ ಈ ಥರ ದೇವರಿಗೆ ತುಪ್ಪದ ಬತ್ತಿ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಹಚ್ಚಿ ನೈವೇದ್ಯ ಮಾಡಿ, ಇದು ನೋಡಿ ಹೊಸದು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದೆ ನಾನು, ಗಣೇಶ. ಓಕೆ, ಇದು ಧೂಪ ಎಲ್ಲ ಹಾಕಿದರೆ ಈ ಥರ ಎಲ್ಲ ಚೆಂದ ಬರುತ್ತೆ. ಸೊ ಫೈನಲಿ ನಮ್ಮ ಮನೇಲಿ ಕರಿಗಡುಬು, ಆಮೇಲೆ ಹಪ್ಪಳ, ಸಂಡಿಗೆ, ಬಳಕದ ಮೆಣಸಿಕಾಯಿ, ಪೂರಿ ಇಷ್ಟೊಂದೆಲ್ಲ ಮಾಡಿ ನಮಗೆ ಅಲ್ವಾ, ದೇವರಿಗಾಯಿತು ನೈವೇದ್ಯ. ನಮಗೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಲ್ಲ, ಸೊ ಮನೇಲಿ ಇಷ್ಟೊಂದೆಲ್ಲ ಹಬ್ಬದ ಊಟ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡೋದ್ರಿಂದ ಅದೊಂಥರ ಚಂದಾನೆ ಅಂತಲೇ ಹೇಳ್ಬೋದು. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಯುಗಾದಿ.